ಜೈಲಿನಲ್ಲಿರುವ ದಾಸನ ಮೇಲೆ ತೀವ್ರ ನಿಗಾವನ್ನ ಇರಿಸಲಾಗಿದೆ. ಬಾಡಿ ಓರ್ನ್ ಕ್ಯಾಮೆರಾ ಮೂಲಕ ಕಣ್ಗಾವಲು ಕೂಡ ಇದೆ. ರಾತ್ರಿ ಊಟ ಮಾಡದೆ ಚಡಪಡಿಸುತ್ತಿರುವಂತಹ ದಚ್ಚು. ಜೈಲಿನಲ್ಲಿ ಕಾಲ ಕಳೆಯಲು ಪುಸ್ತಕದ ಮೊರೆ ಹೋದ ಕಾಟೇರ. ಜೈಲಿನಲ್ಲಿರುವಂತಹ ದಾಸನ ಮೇಲೆ ತೀವ್ರ ನಿಗಾವನ್ನ ಇರಿಸಲಾಗಿದೆ. ಬಾಡಿ ಓರ್ನ್ ಕ್ಯಾಮೆರಾ ಮೂಲಕ ಕಣ್ಗಾವಲು ಇಟ್ಟಿರುವಂಥದ್ದು. ಏನ್ ಮಾಡ್ತಾರೆ ಎಲ್ಲವನ್ನ ಕೂಡ ಒಂದು ಬಾಡಿ ಓರ್ನ್ ಕ್ಯಾಮೆರಾ ಮೂಲಕ ನೋಡಕ್ಕಾಗತ್ತೆ. ರಾತ್ರಿ ಊಟ ಮಾಡದೆ ಚಡಪಡಿಸ್ತಾ ಇದ್ದಾರೆ ದಚ್ಚು. ಜೈಲಿನಲ್ಲೇ ಕಾಲ ಕಳೆಯಲು ಪುಸ್ತಕದ ಮೊರೆ ಹೋದಿಗಿದ್ದಾರೆ ಕಾಟೇರ. ಅಲ್ಲಿ ಯಾವುದೇ ರೀತಿ ಮೊಬೈಲ್ ಅನ್ನ ಯೂಸ್ ಮಾಡೋಂಗಿಲ್ಲ, ಏನೂ ಇಲ್ಲ. ಸೊ ಅದರಿಂದಾಗಿ ಅಲ್ಲಿ ಆ ಒಂದು ಲೈಬ್ರರಿ ಇರುತ್ತೆ. ಸೊ ಪುಸ್ತಕವನ್ನ ಅವರು ಓದ್ತಾ ಇರುವಂಥದ್ದು. ಪುಸ್ತಕದ ಮೊರೆ ಹೋಗಿದ್ದಾರೆ ದಚ್ಚು. ರಾತ್ರಿ ಊಟ ಕೂಡ ಮಾಡಲಿಲ್ಲ. ಊಟ ಮಾಡದೆ ತುಂಬಾನೇ ಟೆನ್ಷನ್ ಅಲ್ಲೇ ಕೂತಿದ್ದಾರೆ ದಚ್ಚು. ಜೈಲಿನಲ್ಲಿ ಕಾಲ ಕಳೆಯಲು ಪುಸ್ತಕದ ಮೊರೆ ಹೋಗಿದ್ದಾರೆ ಕಾಟೇರ. ಹಾಗೆ ಬಾಡಿ ಓರ್ನ್ ಕ್ಯಾಮರಾವನ್ನ ಕೂಡ ಅಲ್ಲಿ ಅಳವಡಿಸಲಾಗಿರುವಂಥದ್ದು. ಅಂತ ಹೇಳಿದ್ರೆ ಅದು ದೇಹವನ್ನ ಧರಿಸಿರುವಂತ ಕ್ಯಾಮರಾ ಅಂತ ಹೇಳ್ಬೋದು. ಬಾಡಿ ಓರ್ನ್ ಕ್ಯಾಮರಾ ಅಂತ ಹೇಳಿದ್ರೆ ಇದು ದೇಹದ ಮೇಲೆ ಧರಿಸಿರುವಂತ ಸಣ್ಣ ವಿಡಿಯೋ ಕ್ಯಾಮೆರಾ ಆಗಿದೆ. ಇದು ಸಾಮಾನ್ಯವಾಗಿ ಕಾನೂನು ಜಾರಿ ಅಧಿಕಾರಿಗಳು ಹಾಗೆ ಭದ್ರತಾ ಸಿಬ್ಬಂದಿ ಅಥವಾ ಇತರ ವೃತ್ತಿಪರರು ಮಾತ್ರ ಇದನ್ನ ಬಳಸೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತ ಒಂದು ಬಾಡಿ ಓರ್ನ್ ಕ್ಯಾಮೆರಾವನ್ನ ಇಲ್ಲಿ ಇರಿಸಲಾಗಿರುವಂಥದ್ದು. ಅದರಿಂದ ದಚ್ಚುನ ಯಾವ ರೀತಿಯಲ್ಲಿ ನಡವಳಿಕೆ ಇದೆ, ಯಾವ ರೀತಿ ಅಲ್ಲೇನಾದ್ರೂ ರಾಜಾತಿಥ್ಯ ಇದೆಯಾ ಏನು ಅನ್ನುವಂಥದ್ದನ್ನ ಎಲ್ಲವನ್ನ ಕೂಡ ಈ ರೀತಿಯಾಗಿ ಬಾಡಿ ಓರ್ನ್ ಕ್ಯಾಮೆರಾ ಮೂಲಕ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಜೈಲಿನಲ್ಲಿರುವಂತಹ ದಾಸನ ಮೇಲೆ ತೀವ್ರ ಒಂದು ನಿಗಾವನ್ನ ಇರಿಸಲಾಗಿದೆ. ಬಾಡಿ ಓರ್ನ್ ಕ್ಯಾಮೆರಾ ಮೂಲಕ ಕಣ್ಗಾವಲು ಕೂಡ ಇರುವಂಥದ್ದು. ತುಂಬಾನೇ ಟೆನ್ಷನ್ ನಲ್ಲಿ ರಾತ್ರಿ ಊಟ ಮಾಡದೆ ಚಡಪಡಿಸ್ತಾ ಇದ್ದಾರೆ ದಚ್ಚು. ಹಾಗೆ ಜೈಲಿನಲ್ಲೇ ಕಾಲ ಕಳೆಯಲು ಪುಸ್ತಕದ ಮೊರೆ ಹೋಗಿದ್ದಾರೆ ಕಾಟೇರ.